ಪ್ರಿಯ ವೀಕ್ಷಕರೇ ನಮಸ್ಕಾರ. GSN ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಭೂತಕಾಲ ಅಂತಂದರೆ ಈಗಾಗಲೇ ಇನ್ನೇ ನಡೆದು ಹೋಗಿರೋದನ್ನು ನಾವು ಭೂತಕಾಲ ಅಥವಾ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಇದರಲ್ಲಿ ನಮಗೆ 4 ವಿಧಗಳು ನಮಗೆ ಸಿಗುತ್ತೆ. ಅದರಲ್ಲಿ ಪಾಸ್ಟ್ ಇಂಡೆಫಿನೈಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇವುಗಳನ್ನು ಬಳಸ್ಕೊಂಡು ನಾವು ಮುಂದೆ ವಾಕ್ಯಗಳನ್ನು ಮಾಡ್ತಾ ಹೋಗೋಣ. ಈ ಪದಗಳನ್ನು ಬಳಸ್ಕೊಂಡು ನಾವು ಈಗ ವಾಕ್ಯಗಳನ್ನು ಮಾಡೋಣ. ಡಿಡ್, ವೇರ್, ವಾಸ್, ಹ್ಯಾಡ್ ಬೀನ್ಗಳನ್ನು ಬಳಸ್ಕೊಂಡು ನಾವು ಈಗ ವಾಕ್ಯಗಳನ್ನು ಮಾಡೋಣ. ಮೊದಲಿಗೆ ನಾವು ಡಿಡ್ಡನ್ನು ಬಳಸ್ಕೊಂಡು ಕೆಲವು ಪದಗಳನ್ನು ಈಗಾಗಲೇ ನಾನು ಮಾಡಿದ್ದೀನಿ. ಈಗ ಅವುಗಳನ್ನು ನಾನು ಇಲ್ಲಿ ನೋಡೋಣ. ಅನು ಮಧ್ಯಾಹ್ನ ನಿನ್ನ ಬಳಿ ಬಂದಿದ್ದಳೆ. ಡಿಡ್ ಅನು ಕಮ್ಸ್ ಟು ಯು ಅಟ್ ನೋನ್. ಡಿಡ್ ಅನು ಕಮ್ಸ್ ಟು ಯು ಅಟ್ ನೋನ್. ನೀನು ನಿನ್ನೆ ಮುಂಜಾನೆ ಎದ್ದೆಯಾ? ಡಿಡ್ ಯು ಗೆಟ್ ಅಪ್ ಅರ್ಲಿ ಎಸ್ಟರ್ಡೇ? ಡಿಡ್ ಯು ಗೆಟ್ ಅಪ್ ಅರ್ಲಿ ಎಸ್ಟರ್ಡೇ? ಹೌದು, ನಾನು ಬೇಗನೆ ಎದ್ದೆ. ಎಸ್ ಐ ಡಿಡ್. ಎಸ್ ಐ ಡಿಡ್. ನೀನು ಬ್ರೆಡ್ ಮತ್ತು ಬೆಣ್ಣೆಯನ್ನು ತಿಂದೆಯಾ? ಡಿಡ್ ಯು ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್? ಡಿಡ್ ಯು ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್? ಹೌದು, ನಾನು ತಿಂದೆ. ಎಸ್ ಐ ಡಿಡ್. ಎಸ್ ಐ ಡಿಡ್. ನೀನು ಈ ಪ್ರಬಂಧವನ್ನು ರಾತ್ರಿ ಬರೆದೆಯಾ? ಡಿಡ್ ಯು ರೈಟ್ ದಿಸ್ ಎಸೆ ಅಟ್ ನೈಟ್? ಡಿಡ್ ಯು ರೈಟ್ ದಿಸ್ ಎಸೆ ಅಟ್ ನೈಟ್? ಇಲ್ಲ, ಅದನ್ನು ನನ್ನ ಸಹೋದರ ಬರೆದ. ನೋ ಐ ಡಿಡೆಂಟ್. ಮೈ ಬ್ರದರ್ ಡಿಡ್. ನೋ ಐ ಡಿಡೆಂಟ್. ಮೈ ಬ್ರದರ್ ಡಿಡ್. ನೀನು ಶಾಲೆಗೆ ಬರುವ ಮುನ್ನ ನಿನ್ನ ಹಾಸಿಗೆಯನ್ನು ಸರಿಪಡಿಸಿದೆಯಾ? ಡಿಡ್ ಯು ಮೇಕ್ ಯುವರ್ ಬೆಡ್ ಬಿಫೋರ್ ಕಮಿಂಗ್ ಟು ಸ್ಕೂಲ್? ಡಿಡ್ ಯು ಮೇಕ್ ಯುವರ್ ಬೆಡ್ ಬಿಫೋರ್ ಕಮಿಂಗ್ ಟು ಸ್ಕೂಲ್? ಹೌದು, ನಾನು ಮಾಡಿ ಬಂದೆ. ಎಸ್ ಐ ಡಿಡ್. ಎಸ್ ಐ ಡಿಡ್. ನಿನ್ನೆ ನೀನು ನಿನ್ನ ಪಾಠವನ್ನು ಕಲಿತಿರುವೆಯಾ? ಡಿಡ್ ಯು ಲರ್ನ್ ಯುವರ್ ಲೆಸನ್ ಎಸ್ಟರ್ಡೇ? ಡಿಡ್ ಯು ಲರ್ನ್ ಯುವರ್ ಲೆಸನ್ ಎಸ್ಟರ್ಡೇ? ಇಲ್ಲ, ನಾನು ಕಲಿತಿಲ್ಲ. ನೋ ಐ ಡಿಡ್ ನಾಟ್. ನೋ ಐ ಡಿಡಿಂಟ್. ನೀನು ನಿನ್ನೆ ಖರೀದಿಗೆ ಹೊರಗೆ ಹೋದೆಯಾ? ವೇರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ? ವೇರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ? ಹೌದು, ಹೋಗಿದ್ದೆ. ಎಸ್ ಐ ವಾಸ್. ಎಸ್ ಐ ವಾಸ್. ನೀನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದುತ್ತಿದ್ದೀಯಾ? ವೇರ್ ಯು ರೀಡಿಂಗ್ ಎ ಬುಕ್ ವೈಲ್ ವಾಕಿಂಗ್? ವೇರ್ ಯು ರೀಡಿಂಗ್ ಎ ಬುಕ್ ವೈಲ್ ವಾಕಿಂಗ್? ಹೌದು, ನಾನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದುತ್ತಿದ್ದೆ. ಎಸ್ ಐ ವಾಸ್. ಎಸ್ ಐ ವಾಸ್. ರಮಾ ಸಹ ನಡೆಯುತ್ತಾ ನಡೆಯುತ್ತಾ ಪುಸ್ತಕವನ್ನು ಓದುತ್ತಿದ್ದಳೆ. ವಾಸ್ ರಮಾ ಆಲ್ಸೋ ರೀಡಿಂಗ್ ವೈಲ್ ವಾಕಿಂಗ್? ವಾಸ್ ರಮಾ ಆಲ್ಸೋ ರೀಡಿಂಗ್ ವೈಲ್ ವಾಕಿಂಗ್? ಇಲ್ಲ, ಅವಳು ಕೇಳುತ್ತಿದ್ದಳು ಅಷ್ಟೇ. ನೋ ಶಿ ವಾಸ್ ಲಿಸನಿಂಗ್. ಶಿ ವಾಸ್ ಲಿಸನಿಂಗ್. ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಆಡುತ್ತಿದ್ದರೆ? ವಾಸ್ ಯುವರ್ ಆಂಟ್ ಸಿಂಗಿಂಗ್ ಅಟ್ ಯುವರ್ ಹೌಸ್? ವಾಸ್ ಯುವರ್ ಆಂಟ್ ಸಿಂಗಿಂಗ್ ಅಟ್ ಯುವರ್ ಹೌಸ್? ಇಲ್ಲ, ಹಾಡು ಹೇಳುತ್ತಾ ಇದ್ದವರು ನನ್ನ ಅಕ್ಕ. ನೋ ಇಟ್ ವಾಸ್ ಮೈ ಸಿಸ್ಟರ್. ಇಟ್ ವಾಸ್ ಮೈ ಸಿಸ್ಟರ್. ವೇರ್ ಯು ರೀಡಿಂಗ್ ದ ನ್ಯೂಸ್ ಪೇಪರ್? ವೇರ್ ಯು ರೀಡಿಂಗ್ ದ ನ್ಯೂಸ್ ಪೇಪರ್? ಹೌದು, ನಾನು ಓದುತ್ತಿದ್ದೆ. ಎಸ್ ಐ ವಾಸ್. ಆ್ಯಡನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೀನು ಸಿನಿಮಾಗೆ ಹೋಗಿರಲಿಲ್ಲವೇ? ಆ್ಯಡ್ ಯು ಆರ್ ನಾಟ್ ಗಾನ್ ಟು ದ ಸಿನಿಮಾ. ಆ್ಯಡ್ ಯು ಆರ್ ನಾಟ್ ಗಾನ್ ಟು ದ ಸಿನಿಮಾ. ಇಲ್ಲ, ನಾನು ಸಿನಿಮಾಗೆ ಹೋಗಿರಲಿಲ್ಲ. ನೋ, ಐ ಹ್ಯಾಡ್ ನಾಟ್. ನೋ, ಐ ಹ್ಯಾಡ್ ನಾಟ್. ಅವನು ಅಂಗಡಿಯ ಬಾಗಿಲು ಮುಚ್ಚಿದ್ದನೆ. ಹ್ಯಾಡ್ ಹಿ ಕ್ಲೋಸ್ ದ ಶಾಪ್. ಹ್ಯಾಡ್ ಹಿ ಕ್ಲೋಸ್ಡ್ ದ ಶಾಪ್. ಹೌದು, ಅವನು ಅಂಗಡಿಯನ್ನು ಮುಚ್ಚಿದ್ದ. ಎಸ್, ಹಿ ಹ್ಯಾಡ್. ಎಸ್, ಹಿ ಹ್ಯಾಡ್. ಅವರು ನಿನ್ನೆಯವರೆಗೂ ನಿನ್ನನ್ನು ಭೇಟಿಯಾಗಿರಲಿಲ್ಲವೇ? ಹ್ಯಾಡ್ ಹಿ ನಾಟ್ ಮೆಟ್ ಯು ಟಿಲ್ ಎಸ್ಟರ್ಡೇ. ಹ್ಯಾಡ್ ಹಿ ಮೆಟ್ ಯು ಟಿಲ್ ಎಸ್ಟರ್ಡೇ. ಇಲ್ಲ, ನಿನ್ನೆಯವರೆಗೂ ಅವನು ಭೇಟಿಯಾಗಿರಲಿಲ್ಲ. ನೋ, ಹಿ ಹ್ಯಾಸಂಟ್. ನೋ, ಹಿ ಹ್ಯಾಸಂಟ್. ನಿನ್ನೆ ನೀನು ಆಟ ಆಡಲು ಹೋಗಿರಲಿಲ್ಲವೇ? ಹ್ಯಾಡ್ ಯು ನಾಟ್ ಗಾನ್ ಟು ಪ್ಲೇ ಎಸ್ಟರ್ಡೇ. ಹ್ಯಾಡ್ ಯು ನಾಟ್ ಗಾನ್ ಟು ಪ್ಲೇ ಎಸ್ಟರ್ಡೇ. ಇಲ್ಲ, ನಾನು ನಿನ್ನೆ ಆಡಲು ಹೋಗಿರಲಿಲ್ಲ. ನೋ, ಐ ಹ್ಯಾಡ್ ನಾಟ್. ನೋ, ಐ ಹ್ಯಾಡ್ ನಾಟ್. ಇದಕ್ಕೂ ಮೊದಲು ರೋಹಿತನನ್ನು ಎಲ್ಲಾದರೂ ಭೇಟಿ ಮಾಡಿದ್ದೀರಾ? ಹ್ಯಾಡ್ ಯು ಮೆಟ್ ರೋಹಿತ್ ಎನಿವೇರ್ ಬಿಫೋರ್. ಹ್ಯಾಡ್ ಯು ಮೀಟ್ ರೋಹಿತ್ ಎನಿವೇರ್ ಬಿಫೋರ್. ಹೌದು, ನಾನು 2 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಭೇಟಿ ಮಾಡಿದ್ದೆ. ಎಸ್, ಐ ಹ್ಯಾಡ್ ಮೆಟ್ ಹಿಮ್ ಇನ್ ಬ್ಯಾಂಗ್ಳೂರ್ 2 years ago. ಎಸ್, ಐ ಹ್ಯಾಡ್ ಮೆಟ್ ಹಿಮ್ ಇನ್ ಬ್ಯಾಂಗ್ಳೂರ್ 2 years ago. ನೀನು ರೈಲ್ವೆ ಸ್ಟೇಷನ್ ತಲುಪುವ ಮೊದಲೇ ಗಾಡಿ ಹೊರಟು ಹೋಗಿತ್ತಾ? ಹ್ಯಾಡ್ ದ ಟ್ರೈನ್ ಲೆಫ್ಟ್ ಬಿಫೋರ್ ಯು ರೀಚ್ಡ್ ದ ಸ್ಟೇಷನ್. ಹ್ಯಾಡ್ ದ ಟ್ರೈನ್ ಲೆಫ್ಟ್ ಬಿಫೋರ್ ಯು ರೀಚ್ಡ್ ದ ಸ್ಟೇಷನ್. ಹೌದು, ಹೊರಟು ಹೋಗಿತ್ತು. ಎಸ್, ಇಟ್ ಹ್ಯಾಡ್. ಎಸ್, ಇಟ್ ಹ್ಯಾಡ್. ನೀನು ಮನೆ ತಲುಪುವ ಮೊದಲೇ ನಿಮ್ಮ ತಾಯಿ ಮಾರ್ಕೆಟ್ಟಿಗೆ ಹೊರಟು ಹೋಗಿದ್ದರೆ? ಹ್ಯಾಡ್ ಯುವರ್ ಮದರ್ ಗಾನ್ ಟು ದ ಮಾರ್ಕೆಟ್ ಬಿಫೋರ್ ಯು ರೀಚ್ಡ್ ಹೋಮ್. ಹ್ಯಾಡ್ ಯುವರ್ ಮದರ್ ಗಾನ್ ಟು ಮಾರ್ಕೆಟ್ ಬಿಫೋರ್ ಯು ರೀಚ್ಡ್ ಹೋಮ್. ಇಲ್ಲ, ಅವರು ಹೋಗಿರಲಿಲ್ಲ. ನೋ, ಶಿ ಹ್ಯಾಡ್ ನಾಟ್. ಶಿ ಹ್ಯಾಡ್ ನಾಟ್. ನೀನು ನಿನ್ನೆ ಕಳೆದ 2 ಗಂಟೆಗಳ ಕಾಲ ಓದಿದ್ದೀಯಾ? ಆಸ್ ಯು ಬೀನ್ ಸ್ಟಡಿಯಿಂಗ್ ಫಾರ್ ಲಾಸ್ಟ್ 2 hours ಎಸ್ಟರ್ಡೇ. ಆಸ್ ಯು ಬೀನ್ ಸ್ಟಡಿಯಿಂಗ್ ಫಾರ್ ಲಾಸ್ಟ್ 2 hours ಎಸ್ಟರ್ಡೇ. ಹೌದು, ಯಾಕಂದರೆ ನಾನು ನನ್ನ ಕೆಲಸ ಮುಗಿಸಿ ಸಿನಿಮಾ ನೋಡಲು ಯೋಚಿಸಿದ್ದೆ. ಎಸ್, ಬಿಕಾಸ್ ಐ ಹ್ಯಾಡ್ ಬೀನ್ ಪ್ಲ್ಯಾನಿಂಗ್ ಟು ಯೂಸ್ ಎ ಫಿಲ್ಮ್ ಆಫ್ಟರ್ ಫಿನಿಷಿಂಗ್ ಮೈ ವರ್ಕ್. ಎಸ್, ಬಿಕಾಸ್ ಐ ಹ್ಯಾಡ್ ಬೀನ್ ಪ್ಲ್ಯಾನಿಂಗ್ ಟು ಯೂಸ್ ಎ ಫಿಲಮ್ ಆಫ್ಟರ್ ಫಿನಿಷಿಂಗ್ ಮೈ ವರ್ಕ್. ಆದರೆ ನಿನ್ನೊಂದಿಗೆ ರಾಮನು ಸಹ ಏಕೆ ಓದುತ್ತಿದ್ದ? ಬಟ್ ವೈ ಹ್ಯಾಡ್ ರಾಮ ಆಲ್ಸೋ ಬೀನ್ ಇನ್ಸಿಸ್ಟಿಂಗ್ ವಿತ್ ಯು. ಬಟ್ ವೈ ರಾಮ ಆಲ್ಸೋ ಬೀನ್ ಇನ್ಸಿಸ್ಟಿಂಗ್ ವಿತ್ ಯು. ಏಕೆಂದರೆ ಅವನು ಸಹ ನನ್ನೊಂದಿಗೆ ಸಿನಿಮಾಗೆ ಬರಲು ಹಠ ಹಿಡಿದಿದ್ದ. ಬಿಕಾಸ್ he had also been insisting on going with me for the film. Because he had also been insisting on going with me for the film. ಆದರೆ ನೀನು ನಿನ್ನ ಸ್ನೇಹಿತರೊಂದಿಗೆ ತಿರುಗಾಡಲು ಹೋಗಲಿದ್ದೀಯೆಂದು ನಿಮ್ಮ ತಾಯಿ ಹೇಳುತ್ತಿದ್ದರಲ್ಲ. But your mother was saying that had been planning to go out with some friends. But your mother was saying that you had been planning to go out with some friends. ಹೌದು, ಮೊದಲು ನಾವು ಹಾಗೆಯೇ ಯೋಚಿಸಿದ್ದೆವು, ಆದರೆ ನಂತರ ಕಾರ್ಯಕ್ರಮ ಬದಲಾಯಿಸಿದೆವು. ಎಸ್, previously we had been planning something of the sort, but later we changed our program. Yes, previously we had been planning something of the sort,
but later we change our program. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಜೊತೆ ನೀವು ಈಸಿಯಾಗಿ ಕನ್ನಡದಿಂದ ಇಂಗ್ಲೀಷ್ ಕಲಿಯೋದಕ್ಕೆ ನಿಮಗೆ ತುಂಬ ಉಪಯೋಗವಾದಂತಹ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.